ಚಿತ್ರದುರ್ಗದ ರೇಣುಕಾ ಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಈಗಾಗಲೇ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗಿದ್ರು. ಅಂದ್ರೆ ಮೊದಲಿಗೆ ರೇಣುಕಾ ಸ್ವಾಮಿ ಅವರನ್ನ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋಗ್ಲಾಯ್ತು. ಜೊತೆಗೆ ಈ ಕಿಡ್ನಾಪ್ನ ರೂವಾರಿ ಅಂತಾನೆ ಕರೆಯಲ್ಪಡ್ತಿದ್ದಂತಹ ಆರೋಪಿ ರಾಘವೇಂದ್ರ ಏನಿದ್ದಾರೆ ಅವರ ಮೇಲೆ, ಜೊತೆಗೆ ಅವರ ಪತ್ನಿಯ ಮೇಲೆ ಸಾಕಷ್ಟು ಆರೋಪಗಳನ್ನ ಇಲ್ಲಿನ ಸ್ಥಳೀಯರು ಮಾಡಿದ್ರು. ಅಂದ್ರೆ ಕಳ್ಳತನದ ಆರೋಪ ಆಗಿರ್ಬೋದು, ಜೊತೆಗೆ ಬೇರೆ ಬೇರೆ ರೀತಿಯ ಆರೋಪಗಳನ್ನ ಕೂಡ ಮಾಡಿದ್ರು. ಇವೆಲ್ಲವಕ್ಕೂ ಕೂಡ ಉತ್ತರ ಕೊಡೋದಕ್ಕೆ, ಜೊತೆಗೆ ಅವತ್ತಿನ ದಿನ ಅಂದ್ರೆ ರಾಘವೇಂದ್ರ ಅವರು ಅವತ್ತು ಏನು ಇನ್ಸಿಡೆಂಟ್ ಆದ್ಮೇಲೆ ಅವರ ಪತ್ನಿ ಸಹನಾ ಅವ್ರ ಜೊತೆಲಿ ಏನೆಲ್ಲ ಮಾತನಾಡಿದ್ರು, ಇವೆಲ್ಲ ಮಾತನಾಡ್ಲಿಕ್ಕೆ ಸದ್ಯ ನನ್ನ ಜೊತೆಯಲ್ಲಿ ರಾಘವೇಂದ್ರ ಅವರ ಪತ್ನಿ ಸಹನಾ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಮೊದಲಿಗೆ ನಿಮ್ಮ ಮೇಲೆ ಸಾಕಷ್ಟು ಆರೋಪಗಳನ್ನ ಮಾಡ್ತಾ ಇದ್ರು. ಮನೆ ಕಳ್ತನ ಆರೋಪ ಹೇಳ್ತಾರೆ, ಜೊತೆಗೆ ರೌಡಿಗಳನ್ನ ಕರ್ಕೊಂಡ್ಬಂದು ಬೆದರಿಸ್ತೀರಿ ನೀವು ಅನ್ನೋ ಆರೋಪನ. ಇದ್ರ ಬಗ್ಗೆ ಏನ್ ಸ್ಪಷ್ಟನೆ ಕೊಡ್ತೀರಾ? ಸರ್, ಊರಲ್ಲಿ ದೊಡ್ಡವರು ಇದ್ದಾರೆ ಸರ್, ಅಕ್ಕಪಕ್ಕ ಜನ ಇದ್ದಾರೆ ಸರ್, ಅವ್ರನ್ನು ವಿಚಾರಿಸ್ರಿ ಸರ್. ನಾವು ಆ ಥರ ಇದ್ವಿ ಅಂತ ಅನ್ನೋದಾದ್ರೆ ನಾವು ದುಡ್ಕೊಂಡು ತಿಂತಿದೀವಿ ಸರ್. ಏನೋ ನಮ್ಮ ಮನೆಯವ್ರು ಈ ವಿಚಾರದಾಗ ಹೋಗಿದ್ದಾರೆ, ನಮಗೆ ನೋವಿದೆ, ನಮ್ಗಾದಷ್ಟು ನೋವು ನಮಗಿದೆ. ನಾನು ನನ್ನ ಮಗಳು ಇಬ್ರು ಇರೋದ್ರಿಂದ ನಾನು ಅವತ್ತು ಸುಸ್ತಾಗಿ ಬಿದ್ದಿರೋದ್ರಿಂದ ನಮ್ಮ ಅತ್ತೆಯವ್ರು ಒಂದು ಸ್ವಲ್ಪ ಕರ್ಕೊಂಡು ಹೋದಾಗ ನಮ್ಮ ತಾಯಿ ಊರಿಗೆ ಕರ್ಕೊಂಡು ಹೋಗಿದ್ದಾರೆ. ಇಷ್ಟೆಲ್ಲ ಆರೋಪ ಬರ್ತಾರೆ ಅಂತ ಅಂದ್ರೆ ನಾವು ಮನೆ ಬಿಟ್ಟು ಹೋಗ್ತಿರ್ಲಿಲ್ಲ. ನಮಗೆ ಸಪೋರ್ಟ್ ಯಾರು ಇಲ್ಲ ಸರ್, ನಮ್ದು ಲವ್ ಮ್ಯಾರೇಜ್, ನಮಗೆ ಯಾರು ಸಪೋರ್ಟ್ ಇಲ್ಲ, ಇವತ್ತಿನವರೆಗೂ ಯಾರು ಸಪೋರ್ಟ್ ಇಲ್ಲ ಸರ್. ನಾವು ಹೋಗಿದ್ ನಿಜ ಸರ್, ಇನ್ನೊಂದು ಮಾಡಿದ್ವಿ ಅಂತ ಹೋಗಿಲ್ಲ ಸರ್. ನಾವು ಗಂಡ ಹೋದ್ಮೇಲೆ ನಮ್ದು ಇಲ್ಲಿ ಏನೈತೆ ಅಂತೇಳಿ ಹೋದ್ವಿ ಅಷ್ಟೇ ಸರ್. ಇವತ್ತು ಚಂದ್ರಮ್ಮನ ಇದನ್ನ ನಾನು ನೋಡಿದ್ಮೇಲೆ ಇನ್ನೂ ಇದ್ದಿದ್ರಾಗೂ ನಾನು ಖುಷಿ ಬಿದ್ದು ಮಾತಾಡ್ಬೇಕು ಅನ್ನೋ ಕಾರಣಕ್ಕೆ ಬಂದೆ ಸರ್. ಊರಲ್ಲಿ ದೊಡ್ಡವರಿದ್ದಾರೆ ಸರ್, ವಿಚಾರಿಸ್ರಿ ಸರ್. ಈಗ FIR ಆಗಿದೆ ಅಂತ FIR ಕಾಪಿನೂ ತೋರಿಸ್ತಾರ ಅವರು. ಈಗ ಕಳ್ತನಕ್ಕೆ ಸಂಬಂಧಪಟ್ಟಂತ ನಾವು ಕಂಪ್ಲೇಂಟ್ ಕೊಟ್ಟಿದ್ವಿ ಪೊಲೀಸ್ ಸ್ಟೇಷನ್ಗೆ, ರೂರಲ್ ಸ್ಟೇಷನ್ ಅಲ್ಲಿ FIR ಆಗಿತ್ತು ಅಂತ ಹೇಳ್ತಾರೆ. ಅದಕ್ಕೇನೆ ಹೇಳ್ತೀರಾ? ಯಾಕೆ ಸರ್ ಮತ್ತೆ ಮುಂದುವರಿಸ್ಲಿಲ್ಲ? ಯಾಕೆ ಸರ್ FIR ಆಯ್ತಲ್ಲ, ಮುಂದುವರಿಸ್ಬೋದಾಯ್ತಲ್ಲ ಸರ್. ಅಂದ್ರೆ ಏನಾಯ್ತು ಅಂತ ಆ FIR ಕಾಪಿನೂ ಕೂಡ ತೋರಿಸಿದ್ರು. ಅದಕ್ಕೆ ಅದು ಆ ಟೈಮಲ್ಲಿ ಏನಾಯ್ತು ಅಂತ ಏನು ಇಲ್ಲ ಸರ್. ಅವಳು ನನ್ನ ಗಂಡನ ಜೊತೆಗೆ ಒಂದು ಸ್ವಲ್ಪ ಭಾಳ ಸಂಪರ್ಕ ಇಟ್ಕೊಂಡಿಲ್ಲ ಸರ್. ಫೋನ್ ಮಾಡೋದು ಮಾಡ್ತಿದ್ಲು ಸರ್. ಒಂದಿನ ಹಿಂಗೆ ಹೋಗಿ ನನ್ನ ಗಂಡಗೆ ಯಾಕಮ್ಮ ಫೋನ್ ಮಾಡ್ತೀನಿ ನೀನು ಅಂತ ಹೇಳಿದಕ್ಕೆ ಇಲ್ಲ ಬಿಡು ಮಾಡಲ್ಲ ಅಂದ್ಲು. ಇನ್ನೊಂದು ದಿನ ಸರ್ ನನ್ನ ಗಂಡ ಅವ್ರ ಮನೆಗೆ ಹೋಗಿದ್ದನ್ನ ನಾನು ನೋಡಿ ಜಗಳ ಮಾಡಿದ್ ನಿಜ ಸರ್. ಅಷ್ಟೇ, ಅವಳಿಗೆ ನನಗಾಗಿದ್ದು ಇಷ್ಟೇ ಸರ್. ಅದು ಬಿಟ್ಟರೆ ಅವಳು ಮನೆ ಆಯ್ತು ಸರ್, 4 ಜನ ಇದಾರಲ್ಲ ಸರ್ ಊರಾಗಿ ವಿಚಾರಿಸಿ ಸರ್, ಅಕ್ಕಪಕ್ಕ ವಿಚಾರಿಸಿ ಸರ್. ನಾನು ಬಂದು 4 ವರ್ಷ ಆಗೈತೆ ಸರ್, ಒಬ್ರು ಮನೆ ಬಾಗ್ಲಿಗೆ ಹೋಗಿಲ್ಲ, ನನ್ನ ಕದ ತೆಗಿಯಲ್ಲ ಸರ್. ನನ್ನ ಹತ್ರ ಬೇಡ ಸರ್, ಅಕ್ಕಪಕ್ಕ ವಿಚಾರಿಸ್ರಿ ಸರ್. ಯಾಕೆ ಈ ರೀತಿ ಮನೆ ಕಳ್ತನದ ಕಂಪ್ಲೇಂಟು, ಜೊತೆಗೆ ಬೇರೆ ಬೇರೆ ರೀತಿ SP ಅವ್ರಿಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಅವರು ಕಾಪಿನೂ ನೋಡಿದ್ವಿ. ಯಾಕೆ ಆತರ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂತೀರಾ? ಸರ್, ಅವಳು ನನ್ನ ಬಗ್ಗೆ ಮಾತಾಡಿದಾಳೆ ಅಂದಮೇಲೆ ಅವಳ ಬಗ್ಗೆ ನಾನು ಮಾತಾಡ್ಬೇಕಾಗುತ್ತೆ ಸರ್. ಚಿತ್ರದುರ್ಗದಾಗ ಎಷ್ಟು ಲಾಡ್ಜ್ ಇದಾವೋ ಅಷ್ಟು ಲಾಡ್ಜಲ್ಲಿ CC ಕ್ಯಾಮ್ರಾ ತೆಗ್ಸ್ರಿ ಸರ್. ಇವತ್ತು ನಾನು ನನ್ನ ಗಂಡ ಮಾಡಿದಾನೆ, ಅದಕ್ಕೆ ಶಿಕ್ಷೆ ಕೊಡೋಕ್ಕೆ ಪೊಲೀಸ್ ಇದೆ, ಕಾನೂನು ಇದೆ ಸರ್. ಮಾಡಿದ್ರೆ ಶಿಕ್ಷೆ ಆಗಲಿ ಸರ್, ಅನ್ಭವಿಸ್ಕೊಂಡ್ ಬರಲಿ. ಆ ನೋವಲ್ಲಿ ನಾವಿದ್ವಿ ಸರ್. ಇವತ್ತು ನನ್ನ ಮನೇಲಿ ರೇಷನ್ ಇಲ್ಲ ಸರ್, ನಮ್ಮ ಜೀವನ ಹೆಂಗೆ ಅಂತ ಹೇಳ್ತಿಲ್ಲ. ಇವತ್ತು ಯಾರೋ ಒಬ್ರು ಬಂದು ಹಿಂಗೆ ಹೇಳಿದ ತಕ್ಷಣ ನೀವು ಎಷ್ಟು ನೀಟಾಗಿ ಇದು ಮಾಡಿದ್ರಲ್ಲ ಸರ್, ನಮ್ಮ ಕಷ್ಟ ಕೇಳೋರು ಯಾರು ಇಲ್ವಾ? ಈಗ ಕೇಳ್ತಿದೀವಿ. ಅದೇ ಸರ್, ಈಗ ಕೇಳ್ತಿದ್ದೀರಾ? ನಾವ್ ಯಾರ ಹತ್ರ ಹೇಳ್ಬೇಕು? ನೋಡಿ ಸರ್, ಒಳ ರೇಷನ್ ಇಲ್ಲ, ನಮ್ಮ ಜೀವನ, ನಮ್ದು ಕಷ್ಟ ಇದೆ ಸರ್. ಜೀವನ ಮಗಳು ಸರ್ ಮಾತಾಡ್ತೀನಿ, ಅದ್ರ ಬಗ್ಗೆನೂ ಮಾತಾಡ್ತೀನಿ ನಿಮ್ಮ ಹತ್ರ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.